ಹಲೋ ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಪಿ ಕ್ಯಾಟ್ ಯೂಟ್ಯೂಬ್ ಚಾನಲ್. ನಾನು ಪ್ರಸನ್ನ. ಸ್ನೇಹಿತರೆ, ನಾನು ಇವತ್ತು ಶ್ರೀ ಲಕ್ಷ್ಮಿ ಕಾರ್ಸ್ ಪ್ರೈವೇಟ್ ಲಿಮಿಟೆಡ್ ಶಿವಮೊಗ್ಗ ಕಾರ್ ಶೋರೂಮ್ಗೆ ಬಂದಿದ್ದೀನಿ. ಬಿಕಾಸ್ ಹೊಸದಾಗಿ ಹಲವಾರು ಫೀಚರ್ಸ್ ಗಳನ್ನ ಆಡ್ ಮಾಡಿಕೊಂಡು ಮತ್ತೆ ರೀಲಾಂಚ್ ಆಗಿರ್ತಕ್ಕಂಥ ಎರ್ಟಿಗಾ ಕಾರ್ನ ರಿವ್ಯೂ ಮಾಡೋದಕ್ಕೆ ನಾನು ಇಲ್ಲಿಗೆ ಬಂದಿದ್ದೀನಿ. ಸೊ ನಮ್ಮ ಮುಂದೆ ಇರತಕ್ಕಂಥದ್ದು ಎರ್ಟಿಗಾ VXi CNG ವೇರಿಯಂಟ್. ಸೊ ಈ ಒಂದು ಕಾರ್ನಲ್ಲಿ ಯಾವ ಫೀಚರ್ಸ್ ಅನ್ನ ಹೊಸದಾಗಿ ಆಡ್ ಮಾಡಿದರೆ, ಹಾಗೇನೆ ಇದರ ವೈಶಿಷ್ಟ್ಯತೆಗಳನ್ನು ಇವೆಲ್ಲವನ್ನು ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋನ ಕಡೆ ತನಕ ನೋಡ್ತಾ ಹೋಗಿ. ಹಾಗೇನೆ ನೀವು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕಾನ್ ಟಚ್ ಮಾಡೋ ಮೂಲಕ ಯಾವಾಗಲೂ ನಮ್ಮ ಜೊತೆ ಟಚ್ ಅಲ್ಲಿರಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ. ಸೊ ಒಂದು ಬಿಗ್ಗರ್ ವಿಂಡ್ಶೀಲ್ಡ್ ಇದೆ, ಹಾಗೇನೆ 2 ವಾಟರ್ ಡಿಸ್ಪೆನ್ಸರ್ ಜೊತೆಗೆ 2 ವೈಪರ್ ಕೂಡ ಕೊಟ್ಟಿದ್ದಾರೆ. ಕ್ರೀಸಸ್ ಡಿಸೈನ್ ವೈಟ್ ಬಾನೆಟ್ ಕೂಡ ಇದೆ. ಹಾಗೇನೆ ಇದರಲ್ಲಿ ಡ್ಯುಯಲ್ ಸ್ಪ್ಲಿಟ್ ಹೆಡ್ ಲ್ಯಾಂಪ್ಸ್ ಅನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಸಿಂಗಲ್ ಹ್ಯಾಲೋಜನ್ ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ ಕೂಡ ಆಗಿರತಕ್ಕಂಥದ್ದು. ಹಾಗೇನೆ ಸೈಡ್ ಇಂಡಿಕೇಟರ್ ನ ನೀಟಾಗಿ ಇಂಟಿಗ್ರೇಟ್ ಮಾಡಿದ್ದಾರೆ. ಇದರಲ್ಲಿ ಇರ್ತಕ್ಕಂಥ ಒಂದು ಕ್ರೋಮ್ ವಿಂಗ್ಡ್ ಗ್ರಿಲ್ ಏನಿದೆ, ಇದು ಕೂಡ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಮಿಡಲ್ ವರ್ಷನ್ ಆಗಿರೋದ್ರಿಂದ ಫಾಗ್ ಲ್ಯಾಂಪ್ ಇನ್ಬಿಲ್ಟ್ ಬರೋದಿಲ್ಲ, ನಾವು ಆಕ್ಸೆಸರೀಸ್ ಆಗಿ ತಗೋಬೇಕಾಗುತ್ತೆ. ಹಾಗೇನೆ ಇದರ ಒಂದು ಅಂಡರ್ ಬಾಡಿ ಸ್ಪಾಯ್ಲರ್ ಏನಿದೆ, ಇದು ಬಾಡಿ ಕಲರ್ ಅಲ್ಲಿ ಇರ್ತಕ್ಕಂಥದ್ದು. ಸೊ ಇದು ನೋಡೋದಕ್ಕೂ ಕೂಡ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಹಾಗೇನೆ ಒಂದೊಳ್ಳೆ ಡಿಸೈನ್ ಅಲ್ಲಿ ಕೂಡ ಕೊಟ್ಟಿದ್ದಾರೆ ಇದನ್ನ. ಸೊ ಫ್ರಂಟ್ ಇಂದ ತುಂಬಾನೇ ಕ್ಯೂಟ್ ಆಗಿ ಕಾಣಿಸುತ್ತೆ ಈ ಒಂದು ಕಾರು. ಹಾಗೇನೆ ಇದರ ವೀಲ್ ವಿಚಾರಕ್ಕೆ ಬರೋದಾದ್ರೆ ಅಂದ್ರೆ ಇದರಲ್ಲಿ 15 ಇಂಚಿನ ವೀಲ್ ಅನ್ನ ಕೊಟ್ಟಿದ್ದಾರೆ. ಇದು ಸ್ಟೀಲ್ ವೀಲ್ ಆಗಿರ್ತಕ್ಕಂಥದ್ದು. ಇದರಲ್ಲಿ ವೀಲ್ ಕ್ಯಾಂಪ್ ಅನ್ನು ಕೂಡ ಪ್ರೊವೈಡ್ ಮಾಡ್ತಾರೆ. ಬಾಡಿ ಕಲರ್ ಮಿರರ್ ನ ಜೊತೆಗೆ ಸೈಡ್ ಇಂಡಿಕೇಟರ್ ಕೂಡ ತುಂಬಾನೇ ಸ್ಟೈಲಿಶ್ ಆಗಿ ಇಂಟಿಗ್ರೇಟ್ ಮಾಡಿದ್ದಾರೆ. ಇದು ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಅಂಡ್ ಫೋಲ್ಡಬಲ್ ಮಿರರ್ ಕೂಡ ಆಗಿರ್ತಕ್ಕಂಥದ್ದು. ಹಾಗೇನೆ ಬಾಡಿ ಕಲರ್ ಡೋರ್ ಹ್ಯಾಂಡಲ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ಇದರಲ್ಲಿ ಇರ್ತಕ್ಕಂಥ ಕ್ರೀಸಸ್ ತುಂಬಾನೇ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ. ಡೋರ್ಸ್ ಎಲ್ಲ ನೋಡ್ತಿದ್ದೀರಾ ನೀವು, ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡೋದಕ್ಕೆ. ಸೊ ಈ ಒಂದು ಕಾರ್ಗೆ ಎಕ್ಸ್ಟ್ರಾ ಫಿಟ್ಮೆಂಟ್ ಆಗಿ ಡೋರ್ ವೈಸರ್ ಅನ್ನು ಕೂಡ ಆಡ್ ಮಾಡಿದ್ದಾರೆ. ನೋಡೋದಕ್ಕೂ ಚೆನ್ನಾಗಿ ಕಾಣಿಸುತ್ತೆ. ಹಾಗೇನೆ ಇದರಿಂದ ತುಂಬಾನೇ ಉಪಯೋಗ ಕೂಡ ಇರತಕ್ಕಂಥದ್ದು. ಫ್ರೆಂಡ್ಸ್, ಇದರಲ್ಲಿ ರಿಯರ್ ಎಂಡ್ ಸ್ಪಾಯ್ಲರ್ ನ ಇನ್ಬಿಲ್ಟ್ ಆಗಿ ಕೊಡ್ತಿದ್ದಾರೆ. ಇದು ಒಂದು ಒಳ್ಳೆ ವಿಚಾರ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇದು ಬೆಸ್ಟ್ ಕ್ವಾಲಿಟಿಯ ರಿಯರ್ ಎಂಡ್ ಸ್ಪಾಯ್ಲರ್ ಆಗಿರ್ತಕ್ಕಂಥ. ಸ್ಪಾಯ್ಲರ್ ನಲ್ಲಿ ಹೈ ಮೌಂಟೆಡ್ ಸ್ಟಾಪ್ ಲ್ಯಾಂಪ್ ಕೂಡ ಇರುವಂತದ್ದು. ಹಾಗೇನೆ ಇದರಲ್ಲಿ 14 mm ಲೆಂತ್ ಕೂಡ ಇನ್ಕ್ರೀಸ್ ಆಗಿರೋದ್ರಿಂದ ಗಾಡಿ ನೋಡೋದಕ್ಕೆ ತುಂಬಾನೇ ಸಖತ್ತಾಗಿ ಕಾಣಿಸ್ತಾ ಇದೆ. ದೆನ್ ಈ ಕಾರ್ನಲ್ಲಿ ಅಟ್ರಾಕ್ಟಿವ್ ಲುಕ್ ಅನ್ನ ಹೊಂದಿರತಕ್ಕಂಥ ಟೈಲ್ ಲ್ಯಾಂಪ್ ಅನ್ನು ಕೂಡ ಪ್ರೊವೈಡ್ ಮಾಡಿದ್ದಾರೆ. ನೋಡೋದಕ್ಕೂ ಕೂಡ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ. ಸ್ನೇಹಿತರೆ, ಇದು ವಿ ವೇರಿಯಂಟ್ ಆಗಿರೋದ್ರಿಂದ ಯಾವುದೇ ರೀತಿಯ ನಿಮಗೆ ಮಿಡ್ ಗಾರ್ನಿಶ್ ಇದರಲ್ಲಿ ಸಿಗೋದಿಲ್ಲ. ಬಟ್ ಬಾಡಿ ಕಲರ್ ಅಲ್ಲಿ ನಿಮಗೆ ಮಿಡ್ ಗಾರ್ನಿಶ್ ಅನ್ನ ಪ್ರೊವೈಡ್ ಮಾಡಿದ್ದಾರೆ. ಸೊ ನೀವು ಆಫ್ಟರ್ ಮಾರ್ಕೆಟ್ ಅಥವಾ ಎಕ್ಸೆಸರೀಸ್ ಆಗಿ ಕೂಡ ತಗೋಬಹುದು. ಹಾಗೇನೆ ಇಲ್ಲಿ ನಿಮಗೆ ಸುಜುಕಿ ಲೋಗೋ ಕೂಡ ತುಂಬಾ ನೀಟಾಗಿ ಕಾಣಿಸ್ತಾ ಇದೆ. ಎರ್ಟಿಗಾ ಅಂತಕ್ಕಂಥ ಲೋಗೋ ಏನ್ ನೋಡ್ತಿದ್ರ, ಇದು ಕೂಡ ಸೂಪರ್ ಆಗಿ ಕಾಣಿಸ್ತಾ ಇದೆ. ದೆನ್ ಇದರಲ್ಲಿ ನಿಮಗೆ ರಿಫ್ಲೆಕ್ಟರ್ ಅನ್ನು ಕೂಡ ಕೊಟ್ಟಿದ್ದಾರೆ. ಎರಡು ಬದಿ ರಿಫ್ಲೆಕ್ಟರ್ ನಾವು ನೋಡಬಹುದು. ಹಾಗೇನೆ 4 ಪಾಯಿಂಟ್ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ ಅನ್ನು ಕೂಡ ಇದರಲ್ಲಿ ಇನ್ಬಿಲ್ಟ್ ಆಗಿ ಕೊಟ್ಟಿದ್ದಾರೆ. ಇದು 7 ಸೀಟರ್ ಆಗಿರೋದ್ರಿಂದ ಮೇನ್ ಮ್ಯಾಟರ್ ಆಗುತ್ತೆ ಇದು ಸೇಫ್ಟಿ ಪರ್ಪಸ್. ಹಾಗೆ ಇದರ ಡಿಕ್ಕಿ ಸ್ಪೇಸ್ ಕೂಡ ನಾವು ನೋಡೋಣ. ಸೊ ಇದರಲ್ಲಿ ನಿಮಗೆ 5th ಡೋರ್ ಓಪನ್ ಮಾಡೋದಕ್ಕೆ ಒಂದು ಡೋರ್ ಓಪನರ್ ಕೊಟ್ಟಿದ್ದಾರೆ. ನಾವು ಟಚ್ ಮೂಲಕ ಓಪನ್ ಮಾಡಬಹುದು. ಹಾಗೆ ನೀವು ನೋಡ್ತಿದ್ದೀರಾ, ಸೊ ಇದು 7 ಸೀಟರ್ ಆಗಿದ್ರು ಕೂಡ ನಮಗೆ ಇಷ್ಟು ಬೂಟ್ ಸ್ಪೇಸ್ ಸಿಗ್ತಾ ಇದೆ. ನೀವು ನೋಡ್ತಿದ್ದೀರಾ, ಇದನ್ನ ರಿಕ್ಲೈನ್ ಕೂಡ ಮಾಡಬಹುದು ಸೀಟನ್ನ. ಇದರ CNG ಟ್ಯಾಂಕ್ ಅನ್ನ ಇಲ್ಲಿ ಇನ್ಸ್ಟಾಲ್ ಮಾಡಿದ್ದಾರೆ, ನೀವು ನೋಡ್ತಿದ್ದೀರಾ. ಸೊ ಎಷ್ಟು ನೀಟಾಗಿ ಕೊಟ್ಟಿದ್ದಾರೆ ನೋಡಿ. ಇದಕ್ಕೆಲ್ಲ ಪ್ಯಾಕಿಂಗ್, ಅದರ CNG ಕಿಟ್ಗೆ ಪ್ಯಾಕಿಂಗ್ ಅನ್ನ ಮಾಡಿದ್ದಾರೆ. ಸೊ ಈ ಕಾರ್ನ ಸ್ಪೇರ್ ವೀಲ್ ಅನ್ನ ಕೆಳಗಡೆ ಇನ್ಸ್ಟಾಲ್ ಮಾಡಿದ್ದಾರೆ. ಹಾಗೇನೆ ಇದು 185 mm ಗ್ರೌಂಡ್ ಕ್ಲಿಯರೆನ್ಸ್ ಅನ್ನು ಕೂಡ ಹೊಂದಿರತಕ್ಕಂಥದ್ದು. ದೆನ್ ಈ ಒಂದು ಕಾರ್ನ ಮೈಲೇಜ್ ಬಗ್ಗೆ ಹೇಳೋದಾದ್ರೆ, ಇದರ ಮ್ಯಾನುವಲ್ ಟ್ರಾನ್ಸ್ಮಿಷನ್ ಮೈಲೇಜ್ ಬಂದ್ಬಿಟ್ಟು 20.51 km/L ಕೊಡುತ್ತೆ. ಹಾಗೇನೆ ಇದರ ಆಟೋಮೆಟಿಕ್ ವೇರಿಯಂಟ್ 20.3 km/L ಕೊಡುತ್ತೆ. ಹಾಗೇನೆ ಇದರ CNG ವೇರಿಯಂಟ್ ಬಂದ್ಬಿಟ್ಟು ನಿಮಗೆ ಇದರ ಮೈಲೇಜ್ 26.11 km/kg ಸಿಗುತ್ತೆ ಸ್ನೇಹಿತರೆ. ಇದು VXi ವೇರಿಯಂಟ್ ಆಗಿರೋದ್ರಿಂದ ಇದರಲ್ಲಿ ನಿಮಗೆ ಲೆದರ್ ಟಚ್ ಆಡಿಯೋ ಸಿಸ್ಟಮ್ ಅನ್ನು ಕೊಟ್ಟಿದ್ದಾರೆ. ಇದರಿಂದ ನೀವು ಬ್ಲೂಟೂತ್ ಕನೆಕ್ಟ್ ಮಾಡ್ಕೋಬಹುದು, FM ಕೇಳಬಹುದು, ಹಾಗೇನೆ ಪೆನ್ ಡ್ರೈವ್ ಕೂಡ ಕನೆಕ್ಟ್ ಮಾಡ್ಕೋಬಹುದು ಸ್ನೇಹಿತರೆ. ಸಫಿಸಿಯೆಂಟ್ ಆದ ಜಾಗವನ್ನು ಹೊಂದಿರತಕ್ಕಂಥ ಗ್ಲೋ ಬಾಕ್ಸ್ ಅನ್ನು ಕೂಡ ಕೊಟ್ಟಿದ್ದಾರೆ. ಸೊ ನೀವು ಇಂಪಾರ್ಟೆಂಟ್ ಥಿಂಗ್ಸ್ ಅನ್ನ ನೀವು ಇದರಲ್ಲಿ ಇಡಬಹುದು. ಸೊ ಇದರಲ್ಲಿ ಮ್ಯಾನುವಲ್ AC ಕಂಟ್ರೋಲರ್ ಅನ್ನು ಕೊಟ್ಟಿದ್ದಾರೆ. ಹಾಗೇನೆ ಚಾರ್ಜಿಂಗ್ ವಿಚಾರಕ್ಕೆ ಬರೋದಾದ್ರೆ ಅಂದ್ರೆ ಇದರಲ್ಲಿ 12 ವೋಲ್ಟ್ ಪೋರ್ಟ್ ಮತ್ತೆ USB ಆಕ್ಸ್ ಅನ್ನು ಕೂಡ ಕೊಟ್ಟಿರತಕ್ಕಂಥದ್ದು. ಹಾಗೇನೆ ಮೊಬೈಲ್ ಇಡೋದಕ್ಕೆ ಸ್ವಲ್ಪ ಸ್ಟೋರೇಜ್ ಅನ್ನು ಕೊಟ್ಟಿದ್ದಾರೆ. ಹಾಗೇನೆ 2 ಕಪ್ ಹೋಲ್ಡರ್ ಅನ್ನ ಕೊಟ್ಟಿದ್ದಾರೆ. ಪ್ರೀಮಿಯಂ ಗೇರ್ ನಾಬ್ ಅನ್ನ ಕೊಟ್ಟಿದ್ದಾರೆ. ಹಾಗೇನೆ ಹ್ಯಾಂಡ್ ಬ್ರೇಕ್ ಅನ್ನ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಸೊ ಇದರಲ್ಲಿ ಇನ್ನೊಂದು ಚೇಂಜ್ ಆಗಿರ್ತಕ್ಕಂಥದ್ದು ಏನಂದ್ರೆ ಆರ್ಮ್ ರೆಸ್ಟ್ ಕೊಟ್ಟಿದ್ದಾರೆ. ಡ್ರೈವರ್ ಸೈಡ್ ಸೆಂಟರ್ ಆರ್ಮ್ ರೆಸ್ಟ್ ಅನ್ನು ಕೊಟ್ಟಿದ್ದಾರೆ. ಇದು ತುಂಬಾನೇ ಉಪಯೋಗ ಆಗುತ್ತೆ, ಯಾಕೆಂದ್ರೆ ಡ್ರೈವಿಂಗ್ ಮಾಡಬೇಕಾದ್ರೆ ಎಫರ್ಟ್ಲೆಸ್ ಆಗಿ ಡ್ರೈವಿಂಗ್ ಮಾಡಬಹುದು. ಹಾಗೇನೆ ಇದರಲ್ಲಿ ನಿಮಗೆ ಸ್ಟೋರೇಜ್ ಅನ್ನು ಕೂಡ ಕೊಟ್ಟಿದ್ದಾರೆ, ನೀವು ನೋಡ್ತಿದ್ದೀರಾ. ಸ್ಪೀಡೋಮೀಟರ್ ಮತ್ತು ಟ್ಯಾಕೋಮೀಟರ್ ನಡುವೆ ಕಲರ್ಡ್ MID ಡಿಜಿಟಲ್ ಡಿಸ್ಪ್ಲೇ ಅನ್ನು ಕೊಟ್ಟಿದ್ದಾರೆ. ಇದರಿಂದ ತುಂಬಾ ಯೂಸ್ಫುಲ್ ಇನ್ಫಾರ್ಮೇಶನ್ ನಮಗೆ ಸಿಗುತ್ತೆ ಸ್ನೇಹಿತರೆ. ಇದರ ಸ್ಟಿಯರಿಂಗ್ ವಿಚಾರಕ್ಕೆ ಬರೋದಾದ್ರೆ ಅಂದ್ರೆ ಕ್ರೇಜಿ ಆಗಿದೆ. ಯಾಕಂದ್ರೆ ಇದನ್ನ ನಾವು ಬರೀ ಒಂದು ಸಿಂಗಲ್ ಫಿಂಗರ್ ಅಲ್ಲಿ ನಾವು ಯೂಸ್ ಮಾಡಬಹುದು. ಗಾಡಿ ನಿಂತಿದೆ, ಬಟ್ ನಿಂತಾಗ್ಲೇ ನಿಮಗೆ ಒಂದು ಸಿಂಗಲ್ ಫಿಂಗರ್ ಅಲ್ಲಿ ಇದು ನಿಮಗೆ ಆಪರೇಟ್ ಆಗ್ತಿದೆ, ನೋಡ್ತಿದ್ದೀರಾ. ಅಷ್ಟೊಂದು ಸ್ಮೂತ್ ಆಗಿದೆ ಇದು. ಹಾಗೆ ಸ್ಟೀರಿಂಗ್ ಮೌಂಟೆಡ್ ಆಡಿಯೋ ಕಂಟ್ರೋಲ್ ಬಟನ್ ಅನ್ನು ಕೂಡ ಕೊಟ್ಟಿದ್ದಾರೆ. ಟೆಲಿಕಾಲಿಂಗ್ ಕಂಟ್ರೋಲ್ ಬಟನ್ಸ್ ಅನ್ನು ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡೋದಾದ್ರೆ ಕೆಲವೊಂದಿಷ್ಟು ಹೊಸ ಫೀಚರ್ಸ್ ಗಳನ್ನ ಆಡ್ ಮಾಡಿದ್ದಾರೆ. ಏನು ಅಂದ್ರೆ ಅದು ರಿಯರ್ AC ವೆಂಟ್ಸ್ ಬಟನ್ ಅನ್ನು ಕೊಟ್ಟಿದ್ದಾರೆ ಹೊಸದಾಗಿ ಫ್ರಂಟ್ ಡ್ರೈವರ್ ಸೈಡ್ ಅಲ್ಲಿ. ಹಾಗೇನೆ ಒಂದು CNG ಟು ಪೆಟ್ರೋಲ್ ಟು CNG ಬಟನ್ ಅನ್ನು ಕೊಟ್ಟಿದ್ದಾರೆ. ಹಾಗೇನೆ ESP ಆನ್ ಅಂಡ್ ಆಫ್, ಹೆಡ್ ಲ್ಯಾಂಪ್ ಲೆವೆಲ್ ಅಡ್ಜಸ್ಟ್ಮೆಂಟ್ ಬಟನ್ ಕೂಡ ಇರುವಂತದ್ದು. ಮಿರರ್ ಅಡ್ಜಸ್ಟ್, ಸೆಂಟ್ರಲ್ ಲಾಕಿಂಗ್ ಹಾಗೆ 4 ಡೋರ್ ಪವರ್ ವಿಂಡೋಸ್ ಬಟನ್ ಅನ್ನ ಇಲ್ಲಿ ಕೊಟ್ಟಿದ್ದಾರೆ.
ಕ್ರೋಮ್ ಫಿನಿಶಿಂಗ್ ಇರೋ ಇನ್ಸೈಡ್ ಡೋರ್ ಹ್ಯಾಂಡಲ್ ಅನ್ನು ಕೂಡ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಡ್ಯುಯಲ್ ಟೋನ್ ಇಂಟೀರಿಯರ್ ಆಗಿರ್ತಕ್ಕಂಥದ್ದು ನೀವು ಇಲ್ಲಿ ನೋಡ್ತಿದ್ದೀರಲ್ಲ, ಇದು ಜಸ್ಟ್ ನಿಮಗೆ ಗುಡ್ ಕ್ವಾಲಿಟಿಯ ಪ್ಲಾಸ್ಟಿಕ್ ಆಗಿರ್ತಕ್ಕಂಥದ್ದು. ಹಾಗೇನೆ ಇಲ್ಲಿ ನಿಮಗೆ ಬಾಟಲ್ ಹೋಲ್ಡರ್ ಕೂಡ ಕೊಟ್ಟಿದ್ದಾರೆ, ಪೇಪರ್ ಹೋಲ್ಡರ್ ಕೂಡ ಇರ್ತಕ್ಕಂಥದ್ದು. ಇಲ್ಲಿ ಕಾಯಿನ್ ಹೋಲ್ಡರ್ ಇದೆ. ದೆನ್ ಕೋ ಡ್ರೈವರ್ ಸೈಡ್ ಮಿರರ್ ನ ಜೊತೆಗೆ ಸನ್ವೈಸರ್ ಅನ್ನು ಕೂಡ ಕೊಟ್ಟಿದ್ದಾರೆ. ಹಾಗೇನೆ ಇಲ್ಲಿ ಒಂದು ಪವರ್ಫುಲ್ ಆದಂತಹ ರೀಡಿಂಗ್ ಲ್ಯಾಂಪ್ ಅನ್ನು ಕೂಡ ಕೊಟ್ಟಿದ್ದಾರೆ. ಮೈಕ್ ಪ್ಲೇಸ್ಮೆಂಟ್ ಅನ್ನು ಕೂಡ ಇಲ್ಲೇ ಮಾಡಿದ್ದಾರೆ. ಹಾಗೇನೆ ಡ್ರೈವರ್ ಸೈಡ್ ಟಿಕೆಟ್ ಹೋಲ್ಡರ್ ನ ಜೊತೆಗೆ ಸನ್ವೈಸರ್ ಅನ್ನು ಕೊಟ್ಟಿದ್ದಾರೆ. ಇದು ಅಡ್ಜಸ್ಟಬಲ್ ಕೂಡ ಆಗಿರ್ತಕ್ಕಂಥದ್ದು. ಕೋ ಡ್ರೈವರ್ ಸೈಡ್ ಕೊಲಾಪ್ಸಬಲ್ ಗ್ರಾಬ್ ಹ್ಯಾಂಡಲ್ ಅನ್ನು ಕೂಡ ಕೊಟ್ಟಿದ್ದಾರೆ. ಸ್ನೇಹಿತರೆ, ಅದರ ಸೀಟ್ ವಿಚಾರಕ್ಕೆ ಬರೋದಾದ್ರೆ ಅಂದ್ರೆ ಅಲ್ಟಿಮೇಟ್ ಸೀಟ್ಸ್ ಅನ್ನು ಕೊಟ್ಟಿದ್ದಾರೆ. ಯಾಕೆಂದ್ರೆ ಅಷ್ಟೊಂದು ಕಂಫರ್ಟ್ ಅಂಡ್ ಕನ್ವೀನಿಯನ್ಸ್ ಆಗಿದೆ. ಸೊ ನೀವು ಫ್ರಂಟ್ ಸೀಟ್ ಏನ್ ನೋಡ್ತಿದ್ರ, ಇದರಲ್ಲಿ ಫ್ರಂಟ್ ಎರಡು ಕಡೆ ನಿಮಗೆ ಉಬ್ಬಿದ ತರ ಕಾಣಿಸ್ತಿದೆ. ಏನಕ್ಕೆ ಅಂದ್ರೆ ಅಷ್ಟು ನಿಮಗೆ ಕಂಫರ್ಟ್ ಅನ್ನು ಕೊಡೋದಕ್ಕೋಸ್ಕರ. ಹಾಗೇನೆ ಇದರಲ್ಲಿ 6 ಏರ್ ಬ್ಯಾಗ್ ಕೊಟ್ಟಿರೋದ್ರಿಂದ ಇದರಲ್ಲಿ ನಿಮಗೆ ಆಫ್ ಸೀಟ್ ಕವರ್ ಅನ್ನ ಮಾತ್ರ ಹಾಕಬಹುದು. ಸೊ ಇದರಲ್ಲಿ ಸೀಟ್ ಕವರ್ ಕೂಡ ಇನ್ಸ್ಟಾಲ್ ಮಾಡಿದ್ದಾರೆ ಎಕ್ಸ್ಟ್ರಾ ಫಿಟ್ಟಿಂಗ್ ಆಗಿ. ಸೊ ನೀವು ನೋಡ್ತಿದ್ದೀರಾ, ಡಿಸೈನ್ ಕೂಡ ತುಂಬಾನೇ ಚೆನ್ನಾಗಿದೆ ಎಕ್ಸ್ಟ್ರಾ ಸೀಟ್ ಕವರ್ ಇಂದು. ಸ್ನೇಹಿತರೆ, ಇದರ ಸೆಕೆಂಡ್ ರೋದಲ್ಲಿ ಕೂಡ ಹಲವಾರು ಚೇಂಜಸ್ ಆಗಿದೆ. ಸೊ ನಿಮಗೇನಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಅದೇನಂದ್ರೆ 3 ಹೆಡ್ ರೆಸ್ಟ್ ಗಳನ್ನ ಕೊಟ್ಟಿದ್ದಾರೆ. ಈ ಮುಂಚೆ ಈ ಕಾರ್ನಲ್ಲಿ 2 ಹೆಡ್ ರೆಸ್ಟ್ ಗಳನ್ನ ಮಾತ್ರ ಕೊಟ್ಟಿದ್ರು ಸೆಕೆಂಡ್ ರೋದಲ್ಲಿ, ಬಟ್ ಇವಾಗ ಸೆಂಟ್ರಲ್ ಕೂಡ ಒಂದು ಹೆಡ್ ರೆಸ್ಟ್ ಅನ್ನ ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಸೊ ಒಂದು ಒಳ್ಳೆ ವಿಚಾರ ಅಂತಾನೆ ಹೇಳ್ಬೋದು. ಸೆಕೆಂಡ್ ರೋದಲ್ಲಿ ಕುತ್ಕೊಂಡು ನೋಡ್ತೀನಿ ಕಂಫರ್ಟ್ ಯಾವ ತರ ಇದೆ ಏನು ಅಂತ. ಫ್ರಂಟ್ ಸೀಟ್ ನನ್ನ ಅಡ್ಜಸ್ಟ್ಮೆಂಟ್ ನಾನು ಹಾಕೊಂಡಿದ್ದೆ. ಸೊ ಪರವಾಗಿಲ್ಲ, ಸ್ಪೇಸ್ ಇದೆ, ನೀ ರೂಮ್ ತುಂಬಾನೇ ಚೆನ್ನಾಗಿದೆ. ಹಾಗೇನೆ ಥೈ ಸಪೋರ್ಟ್ ಕೂಡ ಸಫಿಶಿಯಂಟ್ ಆಗಿದೆ. ಸೊ ಇದರ ಸೆಕೆಂಡ್ ರೋದಲ್ಲಿ ಕೂಡ ಕೊಲಾಪ್ಸಬಲ್ ಗ್ರಾಬ್ ಹ್ಯಾಂಡಲ್ ಅನ್ನು ಕೊಟ್ಟಿದ್ದಾರೆ ಎರಡು ಕಡೆಗೂ ಕೂಡ ನೋಡ್ತಿದ್ದೀರಾ. ರಿಯರ್ ಡೋರ್ ಅಲ್ಲಿ ಕೂಡ ಇನ್ಸೈಡ್ ಕ್ರೋಮ್ ಹ್ಯಾಂಡಲ್ ಅನ್ನು ಕೊಟ್ಟಿದ್ದಾರೆ. ಹಾಗೇನೆ ಒಂದು ಕಾಯಿನ್ ಹೋಲ್ಡರ್ ಕೂಡ ಇರತಕ್ಕಂಥದ್ದು. ದೆನ್ ಬಾಟಲ್ ಹೋಲ್ಡರ್ ಅನ್ನು ಕೂಡ ಕೊಟ್ಟಿದ್ದಾರೆ. ಒಂದು ಪೇಪರ್ ಹೋಲ್ಡರ್ ಕೂಡ ಇದೆ. ಸ್ನೇಹಿತರೆ, ಇದರಲ್ಲಿ ಇನ್ನೊಂದು ಮೇಜರ್ ಚೇಂಜಸ್ ಅಂದ್ರೆ ಅದು ರೂಫ್ ಮೌಂಟೆಡ್ ಎಸಿ ವೆಂಟ್ಸ್ ಇದ್ದದನ್ನ ರಿಯರ್ ಎಸಿ ವೆಂಟ್ಸ್ ಆಗಿ ಮಾರ್ಪಡಿಸಿದ್ದಾರೆ. ಹಾಗೆ 2 ಸಿ ಪಿನ್ ಫಾಸ್ಟ್ ಚಾರ್ಜರ್ ನ ಜೊತೆಗೆ ಒಂದು ಮೊಬೈಲ್ ಹೋಲ್ಡರ್ ಅನ್ನು ಕೂಡ ಕೊಟ್ಟಿದ್ದಾರೆ. ಸ್ನೇಹಿತರೆ, ಇದರ ಥರ್ಡ್ ರೋಗ್ ಹೋಗಬೇಕಾದ್ರೆ ನಾವು ಸೆಕೆಂಡ್ ರೋದಲ್ಲಿ ಇರತಕ್ಕಂಥ ಲೆಫ್ಟ್ ಸೈಡ್ ಸಿಂಗಲ್ ಸೀಟ್ ಅನ್ನ ಫೋಲ್ಡ್ ಮಾಡಬೇಕಾಗುತ್ತೆ. ಸೊ ಇದನ್ನ ಫೋಲ್ಡ್ ಮಾಡಿ ಸ್ವಲ್ಪ ಫ್ರಂಟ್ ಮೂವ್ ಮಾಡಿದ್ನಿ ಅಂದ್ರೆ ಹಿಂದ್ಗಡೆಗೆ ನಾವು ಆರಾಮಾಗಿ ಹೋಗ್ಬೋದು. ಸೊ ಇದರ ಈ ಥರ್ಡ್ ರಾದ ಕಂಫರ್ಟಬಲ್ ಹೇಗಿದೆ ಅಂತ ನೋಡೋಣ ಬನ್ನಿ. ಸೊ ಇದನ್ನ ಮತ್ತೆ ವಾಪಸ್ ತಗೋಣ. ಈ ಸೀಟನ್ನು ಸರಿ ಮಾಡ್ಕೊಂಡ್ಬಿಟ್ಟು ಸೆಕೆಂಡ್ ರೋ ಸೀಟನ್ನು ಕೂಡ ನಾವು 125 ಡಿಗ್ರಿ ಅಥವಾ 130 ಡಿಗ್ರಿ ರಿಕ್ಲೈನ್ ಕೂಡ ಮಾಡ್ಬೋದು. ಸೊ ಸೆಮಿ ಸ್ಲೀಪರ್ ಆಗಿ ಕೂಡ ಯೂಸ್ ಮಾಡ್ಬೋದು. ನೋಡ್ತಿದ್ದೀರಾ, ಸೊ ಕಂಫರ್ಟಬಿಲಿಟಿ ನೀವು ನೋಡ್ತಿದ್ದೀರಾ, ಪರವಾಗಿಲ್ಲ, ಸ್ವಲ್ಪ ಚೆನ್ನಾಗಿದೆ. ಹಾಗೇನೆ ಇದರಲ್ಲೂ ಕೂಡ ಥರ್ಡ್ ರೋಗೆ ನಮಗೆ ಯೂಸ್ ಆಗಂಗೆ ರೀಡಿಂಗ್ ಲ್ಯಾಂಪ್ ಅನ್ನು ಕೂಡ ಕೊಟ್ಟಿದ್ದಾರೆ. ಒಂದು ಒಳ್ಳೆ ವಿಚಾರ ಅಂತಾನೆ ಹೇಳ್ಬೋದು. ಹಾಗೇನೆ ಇನ್ನೊಂದು ಮೇಜರ್ ಚೇಂಜಸ್ ಏನು ಅಂದ್ರೆ ಥರ್ಡ್ ರೋ ಕೂಡ 2 AC ವೆಂಟ್ಸ್ ಅನ್ನ ಕೊಟ್ಟಿದ್ದಾರೆ. 2 AC ವೆಂಟ್ಸ್ ಒಂದೇ ಸೈಡ್ ಕೊಟ್ಟಿದ್ದಾರೆ. ಸೊ ನೀವು ನೋಡ್ತಿದ್ದೀರಾ. ಹಾಗೇನೆ AC ಅಡ್ಜಸ್ಟ್ಮೆಂಟಿಂಗ್ ಬಟನ್ ಅನ್ನ ಇಲ್ಲಿ ಕೊಟ್ಟಿದ್ದಾರೆ. ದೆನ್ ಸಫಿಶಿಯಂಟ್ ಆದ ಬಾಟಲ್ ಹೋಲ್ಡರ್ ಅನ್ನು ಕೂಡ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ ಇದು. ಹಾಗೇನೆ ಲೆಫ್ಟ್ ಸೈಡ್ ಕೂಡ ಒಂದು ಬಾಟಲ್ ಹೋಲ್ಡರ್ ಅನ್ನು ಕೊಟ್ಟಿದ್ದಾರೆ. ಹಾಗೇನೆ 2 USB ಟೈಪ್ C ಚಾರ್ಜಿಂಗ್ ಪೋರ್ಟ್ ಅನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು ನೀವು ನೋಡ್ತಿದ್ದೀರಾ, ಪಾಯಿಂಟ್ ಇದೆ. ಲಾಸ್ಟ್ ರೋಗ್ ಮಾತ್ರ ಎರಡು ಕಡೆಗೂ ಕೂಡ ಫಿಕ್ಸ್ಡ್ ಗ್ರಾಬ್ ಹ್ಯಾಂಡಲ್ ಅನ್ನು ಕೊಟ್ಟಿದ್ದಾರೆ. ಲಾಸ್ಟ್ ರೋ ಸೀಟ್ಸ್ 2 ಮೆಂಬರ್ಸ್ಗೆ ವೆರಿ ಕಂಫರ್ಟಬಲ್ ಕನ್ವೀನಿಯಂಟ್ ಆಗಿರ್ತಕ್ಕಂಥದ್ದು. ಸೊ ನೀವು ನೋಡ್ತಿದ್ದೀರಾ, ಥೈ ಸಪೋರ್ಟ್ ಕೂಡ ತುಂಬಾನೇ ಚೆನ್ನಾಗಿದೆ. ಹಾಗೇನೆ ಸೀಟ್ಸ್ ಡಿಸೈನ್ ಕೂಡ ತುಂಬಾ ಚೆನ್ನಾಗಿರ್ತಕ್ಕಂಥದ್ದು. ಸೊ ಸೇಫ್ಟಿ ಪರ್ಪಸ್ ಏನ್ ಚೇಂಜ್ ಮಾಡಿದ್ದಾರೆ ಅಂತ ನೋಡೋದಾದ್ರೆ ಇದರಲ್ಲಿ ಬೇಸಿಕ್ ಇಂದಾನು 6 ಏರ್ ಬ್ಯಾಗ್ಸ್ ಅನ್ನು ಕೊಟ್ಟಿದ್ದಾರೆ. ಸೊ ಹಾಗೇನೆ ಇದರಲ್ಲಿ ನೆಕ್ಸ್ಟ್ ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮ್ ಅನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಇದು ವೇರಿಯಂಟ್ ಮೇಲೆ ಡಿಪೆಂಡ್ ಆಗುತ್ತೆ ನಿಮಗೆ. ಸ್ನೇಹಿತರೆ, ಈ ಕಾರ್ನ ಪ್ರೈಸ್ ರೇಂಜ್ ಬಗ್ಗೆ ಮಾತಾಡೋದಾದ್ರೆ ಅಂದ್ರೆ ಎರ್ಟಿಗಾ ಮ್ಯಾನುವಲ್ ಟ್ರಾನ್ಸ್ಮಿಷನ್ ಪೆಟ್ರೋಲ್ ನ ಪ್ರೈಸ್ ಈ ರೀತಿಯಾಗಿದೆ. ನೀವು ಪಾಸ್ ಮಾಡಿ ನೋಡಬಹುದು. PXI ಹಾಗೂ ZXI ಮಾತ್ರ CNG ವೇರಿಯಂಟ್ ಅಲ್ಲಿ ಅವೈಲೇಬಲ್ ಇದೆ. ಸೊ ಅದರ ಪ್ರೈಸ್ ಅನ್ನ ನಾವು ಈ ರೀತಿಯಾಗಿ ನೋಡಬಹುದು. ಸೊ ಇದು ವೈಟ್ ಬೋರ್ಡ್ ಪ್ರೈಸ್ ಆಗಿರ್ತಕ್ಕಂಥದ್ದು. ನೀವು ಕಮರ್ಷಿಯಲ್ ಪರ್ಪಸ್ ಏನಾದ್ರು ನೋಡ್ತೀರಾ ಅಂತ ಹೋದ್ರೆ ಪ್ರೈಸ್ ಡಿಫರೆನ್ಸ್ ಆಗುತ್ತೆ. ಮಾರುತಿ ಸುಜುಕಿ ಕಂಪನಿಯ ಅರೆನಾ ಚಾನಲ್ ನ ಯಾವುದೇ ಕಾರ್ಗಳನ್ನ ನೀವು ಪರ್ಚೇಸ್ ಮಾಡೋ ಪ್ಲಾನಿಂಗ್ ಅಲ್ಲಿ ಇದ್ರೆ ಸೊ ನಾನು ಈ ಒಂದು ಶೋರೂಮ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ನೀವು ಅದಕ್ಕೆ ಕಾಲ್ ಮಾಡ್ಬಿಟ್ಟು ಇನ್ನೂ ಹೆಚ್ಚಿನ ಮಾಹಿತಿನ ತಿಳ್ಕೊಬಹುದು ಸ್ನೇಹಿತರೆ. ಸೊ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ ನ ಪ್ರೋತ್ಸಾಹಿಸಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.